ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾನೆ. ಅಂದರೆ ಮಂಗಳವಾರ ದಿವಸ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ಆಸೆಗಳೆಲ್ಲನೂ ಕೂಡ ನೆರವೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಸಮಯ ಇದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇನ್ನು ಮುಂದಕ್ಕೆ ಒಳಿತನ್ನ ಜಾಸ್ತಿ ನೀವು ನೋಡಬಹುದು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹಿ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇರೋದ್ರಿಂದ ಸೊ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವತ್ತಿನ ಸಹ ನಾವು ನೋಡೋಣ. ಸೊ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಚೇಂಜ್ ಆಗ್ತಾ ಇದೆ ಮತ್ತು ಯಾವ ಸಮಯದಲ್ಲಿ ಚೇಂಜ್ ಆಗ್ತಿದೆ ಅಂತ ನೋಡಿದ್ರೆ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾ ಇದೆ. ಅಂದರೆ ಮಂಗಳವಾರ ದಿವಸ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಇದರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿ ಅನ್ನೋದು ಉಚ್ಚ ರಾಶಿ ಹಾಗೂ ಜಲತತ್ವದ ರಾಶಿ ಆಗಿರೋದ್ರಿಂದ ಸಮೃದ್ಧಿಯಾದ ಮಳೆ ಬರುವಂಥದ್ದು, ಬೆಳೆ ಚೆನ್ನಾಗಾಗುವಂಥದ್ದು, ರೈತರಿಗೆ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಆದಾಯನೂ ಕೂಡ ಈ ವರ್ಷದಲ್ಲಿ ನೋಡ್ಬೋದು. ಅದು ತುಂಬ ಮುಖ್ಯವಾಗಿರುವಂಥದ್ದು, ತುಂಬ ಸಂತೋಷದ ವಿಷಯನೂ ಕೂಡ. ರೈತರು ಚೆನ್ನಾಗಿದ್ದಾರೆ ಅಂತಂದರೆ ದೇಶನೇ ಸಮೃದ್ಧಿಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ರೈತರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಮಕ್ಕಳು ಚೆನ್ನಾಗಿ ಓದೋದು ಅಥವಾ ಒಳ್ಳೆ ಹೆಸರುಗಳು ಬರುವಂಥದ್ದು ಅಥವಾ ಇನ್ನೂ ಹೊಸ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ಉಟ್ಕೊಳ್ಳುವಂಥದ್ದು, ಇದರಿಂದ ನಮ್ಮ ಒಂದು ಎಜುಕೇಷನ್ ಮಟ್ಟ ಬಂದು ಏರ್ತಾ ಹೋಗ್ತಾ ಇರುತ್ತೆ. ಅಂದರೆ ತುಂಬ ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಇವಾಗ ರ್ಯಾಂಕಿಂಗ್ಸ್ ಅಂತ ತೊಗೊಂಡಾಗೂ ಅಷ್ಟೇ, ಇವಾಗ ಹೈಯೆಸ್ಟ್ ರ್ಯಾಂಕಿಂಗ್ ಅಂತ ಬಂದಾಗ ಒಂದು 90% ನಿಂತ್ಕೊಂತು ಅಂದರೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ 99% ಆ ಥರ ಒಂದು ಒಳ್ಳೆ ಪರ್ಸೆಂಟೇಜ್ ಕೂಡ ಮಕ್ಕಳು ಬರ್ತಾರೆ ಈ ವರ್ಷದಲ್ಲಿ. ಅಂದರೆ ಗುರು ಬದಲಾವಣೆಯಿಂದ ಆಗ್ತಿರೋಂಥ ಒಂದು ಒಳ್ಳೆ ಅಭಿವೃದ್ಧಿ ಅಂತ ಹೇಳ್ಬೋದು. ಇನ್ನು ಧರ್ಮ ಕಾರ್ಯಗಳು, ಯಾರೆಲ್ಲ ದೇವಸ್ಥಾನಗಳು ನಡೆಸ್ತಿದ್ದಾರೆ, ಮಠಗಳು ನಡೆಸ್ತಾ ಇದ್ದಾರೆ, ಮತ್ತು ಯಾರೆಲ್ಲ ಜ್ಯೋತಿಷಿಗಳಿದ್ದಾರೆ, ಈ ರೀತಿ ಯಾವುದಾದ್ರೂ ಧರ್ಮ ಕಾರ್ಯಗಳು, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇರೋರೆಲ್ಲರಿಗೂ ಕೂಡ ಉನ್ನತವಾದ ಹೆಸರು ಬರುತ್ತೆ. ಹಾಗೆ ಉನ್ನತ ಮಟ್ಟಕ್ಕೂ ಕೂಡ ಹೋಗುತ್ತೆ. ಅದು ಒಂದು ಎತ್ತರವಾದ ಸ್ಥಾನಕ್ಕೂ ಕೂಡ ಹೋಗ್ತಾ ಇದೆ. ಸೊ ಇದು ಗುರು ಬದಲಾವಣೆಯಿಂದ ಆಗ್ತಿರುವಂಥ ಪ್ರಮುಖವಾದ ಒಂದು ಖುಷಿ ವಿಷಯ. ಇದ್ರ ಜೊತೆಗೆ ತುಂಬ ಜನಕ್ಕೆ ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆದರೆ ನಾವು ಗ್ರಹಗಳ ಸ್ಥಾನಮಾನ ಅಂತ ನೋಡೋಕೆ ಬಂದಾಗ ಯಾವ ರಾಶಿಗೆ ಗುರು ಯಾವ ಸ್ಥಾನದಲ್ಲಿ ಬರ್ತಾನೆ, ಯಾವ ರಾಶಿ ಮೇಲೆ ತನ್ನ ದೃಷ್ಟಿನ ಬಿಟ್ಟಿದ್ದಾನೆ, ಇದರಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ನೋಡೋಣ. ಇನ್ನು ವೃಷಭ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಏನೆಲ್ಲ ಚೇಂಜಸ್ ಆಗ್ತಿದೆ ಅಂತ ತಿಳ್ಕೊಳ್ಳೋಣ. ಅಂದರೆ ನೋಡಿ, ಈಗಾಗಲೇ ವೃಷಭ ರಾಶಿಯವರು ಯೋಚನೆ ಮಾಡ್ತಿರ್ತಾರೆ, ಅಯ್ಯೋ ಏನಪ್ಪ ಗುರುಬಲ ಇತ್ತು ಇಷ್ಟು ದಿವಸಗಳ ಕಾಲ, ಈ ಗುರು ಬದಲಾವಣೆ ಆಯಿತು, ಗುರುಬಲ ಹೊರಟೋಯ್ತು, ಸೊ ನಾವು ಅಂದ್ಕೊಳ್ಳೋ ಯಾವ ಕೆಲಸನೂ ಆಗೋದಿಲ್ಲ ಬಿಡು, ಸೊ ನಮಗೆಲ್ಲ ಫುಲ್ಲು ಹಿನ್ನಡೆ ಆಗೋಯ್ತು ಬಿಡು ಅನ್ನೋ ಆಲೋಚನೆಯಲ್ಲಿ ಇರ್ತೀರ. ಆದರೆ ಆ ರೀತಿ ಯಾವುದೇ ರೀತಿ ನೆಗೆಟಿವಿಟಿ ಆಗೋದಿಲ್ಲ. ಗುರು ನಿಮಗೆ ಬದಲಾವಣೆ ಆಗಿ ಹೌದು ಗುರುಬಲ ಹೋಯ್ತು ಅನ್ನೋದು ಒಂದೇ ಬಿಟ್ಟರೆ ಗುರುವಿಂದ ಇನ್ನೂ ಕೆಲವು ಅನುಕೂಲಗಳಾಗ್ತಾ ಇದೆ. ಗುರುವಿನ ದೃಷ್ಟಿ ಯಾವ್ಯಾವ ಮನೆ ಮೇಲೆ ಬೀಳ್ತಾ ಇದೆ, ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡಿದ್ರೆ, ಗುರು ನೋಡಿ ನಿಮ್ಮ ಒಂದು 3ನೇ ಮನೆಗೆ ಗುರುವಿನ ಸಂಚಾರ ಆಗ್ತಾ ಇದೆ. ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ನಿಮ್ಮ 7ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, 9ನೇ ಮನೆಗೆ ಗುರುವಿನ ದೃಷ್ಟಿ ಇದೆ, ಹಾಗೆ ನಿಮ್ಮ 11ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇದೆ. ಸೊ ನಿಮಗೆ ಅತಿ ಮುಖ್ಯವಾಗಿ ಏನು ಬೇಕೋ ಅದೇ ಜಾಗದಲ್ಲಿ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಅದ್ಭುತವಾದ ಸಮಯ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. 7ನೇ ಮನೆಗೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಾಗುತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಇವಾಗ ನಿಮಗೆ ಗುರುಬಲ ಕಳೆದೋಯ್ತು ಅಂತಂದ್ರೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಚೆನ್ನಾಗಾಯ್ತಲ್ವಾ. ಈ ಸಮಯದಲ್ಲೂ ಕೂಡ ನೀವೇನಾದರೂ ಮದುವೆ ಹುಡುಕಾಟ ಮಾಡ್ತಾ ಇದ್ರೆ ಮಾತುಕತೆಗಳು ಮಾಡ್ಕೊಳ್ಳೋವಂಥದ್ದು, ಅಥವಾ ಮುಂದಿನ ಟೈಮ್ಗೆ ಅಂದರೆ ಗುರುಬಲ ಬಂದಿದ ತಕ್ಷಣ ಮದುವೆ ಮಾಡ್ಕೊಬೇಕು ಅಂತ ಡೇಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದು, ಈ ಎಲ್ಲ ಕಾರ್ಯಗಳು ಕೂಡ ಆಗುತ್ತೆ. ನೀವೇನಾದ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಆಲ್ರೆಡಿ ಒಂದು ವರ್ಕ್ ಮಾಡ್ತಾ ಇದ್ದೀರಾ, ನೀವೇನಾದರೂ ಹೊಸದು ಇನ್ನೊಂದು ಬ್ರಾಂಚಸ್ ಓಪನ್ ಮಾಡ್ಕೋಬೇಕು, ಅದಕ್ಕೂ ಕೂಡ ನಿಮಗೆ ಗ್ರೀನ್ ಸಿಗ್ನಲ್ ಸಿಗ್ದಂಗೆ. ಇನ್ನು 9ನೇ ಮನೆಗೂ ಕೂಡ ಗುರು ದೃಷ್ಟಿ ಬಿದ್ದಿದೆ. ಅಂದರೆ ನಿಮ್ಮ ಅದೃಷ್ಟದ ಮನೆ ಅಲ್ವಾ ಅದು. ನಿಮಗೆ ಅದೃಷ್ಟಕರವಾದ ಕೆಲವು ಕೆಲಸಗಳು ಬರುತ್ತೆ, ನಿಮಗೆ ಗೊತ್ತಿರಲ್ಲ.
ಏನೋ ನಿಮ್ಮನ್ನು ಹುಡ್ಕೊಂಡು ಯಾವುದೋ ಒಂದು ಅದೃಷ್ಟದ ಬಾಗಿಲು ನಿಮ್ಮನ್ನು ಕರೆದಂಗೆ, ಅಂದರೆ ಏನೋ ಹೊಸ ಕೆಲಸಗಳು ಬರುವಂಥದ್ದು ಅಥವಾ ಇನ್ನೇನೋ ಕೆಲಸ ಮಾಡೋಕ್ಕೆ ಹೋಗ್ತೀರ, ಅದರಲ್ಲಿ ಅದೃಷ್ಟಕರವಾಗಿ ನಿಮಗೆ ಜೀವನನೇ ಬದಲಾವಣೆ ಆಗುವಂಥದ್ದು. ನಿಮ್ಮ ತಂದೆ ಮನೆಯಿಂದ ಏನಾದರೂ ಆಸ್ತಿ ಬಗ್ಗೆನೋ ಅಥವಾ ಏನಾದರೂ ಸಿಹಿ ಸುದ್ದಿಗಳನ್ನ ಕೇಳೋದು. ನೋಡಿ, ತಂದೆ ಮನೆಯಿಂದ ಆಸ್ತಿನೇ ಕೊಡಬೇಕು ಅಂತ ಏನಿಲ್ಲ, ಅವ್ರ ಮನೆ ಏನೋ ಚೆನ್ನಾಗಾಗ್ತಾಯಿದೆ, ಅವರೇನೋ ಖುಷಿಯಾಗಿದ್ದಾರೆ ಅಂತಂದರೆ ಅದಕ್ಕೇನೋ ಡಬಲ್ ಅಷ್ಟು ಖುಷಿ ನಿಮಗೂ ಆಗ್ತಾ ಇರುತ್ತೆ ಅಲ್ವಾ. ಹಾಗೆ ತಂದೆ ಮನೆಯಿಂದ ಏನಾದರೂ ಸಿಹಿ ಸುದ್ದಿಗಳನ್ನ ಕೇಳುವಂಥದ್ದು. ಹಾಗೆ ನಿಮಗೆ 11ನೇ ಮನೆಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಲಾಭ ಸ್ಥಾನ, ನಿಮಗೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋ ಅದಕ್ಕೆ ಲಾಭ ಬರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀರೋ ಅಂಥ ಲಾಭ ನಿಮಗೆ ಬರ್ತಾ ಇರುತ್ತೆ, ಅದು ತುಂಬ ಮುಖ್ಯವಾಗಿರುವಂಥದ್ದು. ಪ್ರತಿಯೊಬ್ಬರು ಕಷ್ಟಪಡ್ತಾರೆ, ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ, ಆದರೆ ಅದಕ್ಕೆ ಲಾಭ ಬರೋದೇ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಒಳ್ಳೆ ಲಾಭ ಬರುತ್ತೆ. ನೀವೇನು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಸಾಕು, ಅದಕ್ಕೆ ತಕ್ಕ ಪ್ರತಿಫಲನ ಖಂಡಿತವಾಗ್ಲೂ ಇವಾಗ ನೋಡ್ಬೋದು. ಇನ್ನು ಇದು ಗುರುವಿನ ಇದು ಆಯಿತು. ಇನ್ನು ಅದೇ ಟೈಮಲ್ಲಿ ನಾನು ಹೇಳಿದೆ, ಗುರು ಬದಲಾವಣೆ ಆಗುವಂಥ ಸಮಯಕ್ಕೆ ನಾವು ಒಂದು ಹಾರೋಸ್ಕೋಪ್ ಆಗಿ ನೋಡಿದಾಗ ಏನೆಲ್ಲ ಇದೆ ಅನ್ನೋದನ್ನು ನೋಡೋಕ್ಕೆ ಹೋದಾಗ, ಗ್ರಹಗಳೆಲ್ಲೆಲ್ಲಿ ಇದ್ದಾವೆ, ಏನೆಲ್ಲ ಫಲ ಕೊಡ್ತವೆ ಅಂತ ನೋಡೋಕ್ಕೆ ಹೋದಾಗ, ನಿಮಗೆ 2ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಒಂದು ಸಂಚಾರ ನಡೀತಾ ಇದೆ. ಸೊ ಇದರಿಂದ ಏನು ಲಕ್ಷ್ಮೀನಾರಾಯಣ ಯೋಗ ಆಯಿತು, ಜೊತೆಗೆ ಪರಿವರ್ತನೆ ಯೋಗ ಕೂಡ ಆಯಿತು. ಏನು ಶುಕ್ರ ಲಗ್ನಾಧಿಪತಿ, ನಿಮ್ಮ ರಾಶಾಧಿಪತಿ ಆಗಿರೋ ಶುಕ್ರ 2ನೇ ಮನೆಗೆ, 2ನೇ ಮನೆ ಅಧಿಪತಿ ಲಗ್ನಕ್ಕೆ. ಸೊ ಇದರಿಂದ ಒಂದು ಒಳ್ಳೆ ಅನುಕೂಲ ಎಂದು ಹಣಕಾಸಿನ ಅರಿವು ಜಾಸ್ತಿ ಆಗುತ್ತೆ. ಇಷ್ಟು ದಿವಸ ಏನು ಸಂಪಾದನೆ ಮಾಡ್ತೀರೋ ಅದು ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಸ್ವಲ್ಪ ದಿನಗಳ ಕಾಲ ನಿಮ್ಗೆ ಕಷ್ಟ ಇತ್ತು, ಏನು ಶುಕ್ರ 12ನಲ್ಲಿದ್ದ, ಬುಧ 12ನಲ್ಲಿದ್ದ, ನೀಚ ಸ್ಥಾನದಲ್ಲಿದ್ದ, ಅವಾಗೆಲ್ಲ ನೀವೇನು ಲಾಸಸ್ನ ನೋಡಿದ್ರಿ, ಇವಾಗ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು. ಆ ಲಾಸ್ ಎಲ್ಲ ಏನು ಅಲ್ವೇ ಅಲ್ಲ ಬಿಡು ಅನ್ನೋ ಲೆವೆಲ್ಗೆ ಇವಾಗ ನೀವು ಚೆನ್ನಾಗಿ ಬೆಳೆಯುವಂಥ ಸಮಯ. ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ, ಚೆನ್ನಾಗಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ಕೊಳ್ಳಿ, ಹಣನ ಏನು ಉಳಿತಾಯ ಮಾಡೋದಕ್ಕೆ ಏನಾದರೂ ಒಂದು ದಾರಿನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಏನು ಬುಧ ಮತ್ತು ಶುಕ್ರರಿಂದ ತುಂಬ ಉಪಯೋಗಗಳಾಗುತ್ತೆ ಈ ಗುರು ಬದಲಾವಣೆಯಿಂದ. ಜೊತೆಗೆ 12ನೇ ಮನೆಯಲ್ಲಿ ಸೂರ್ಯನ ಸಂಚಾರ, ಕುಜನ ಸಂಚಾರ ಇದೆ. ಸೊ ಲಗ್ನದಲ್ಲೇ ಸೂರ್ಯನ ಸಂಚಾರ ಕೂಡ ಇದೆ. ಸೊ ಲಗ್ನದಲ್ಲೇ ಸೂರ್ಯ ಇರೋದ್ರಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ, ಏನು ಕೆಲಸ ಮಾಡೋಕ್ಕೂ ಮುನ್ನುಗ್ಗಿ ಹೋಗ್ತೀರಾ, ಅದೇ ಕೋಪ ಜಾಸ್ತಿ ಇರುತ್ತೆ. ಏನು ಮಾತಾಡ್ತೀರ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ, ಯೋಚನೆ ಮಾಡಿ ಮಾತಾಡಿ. ನಿಮಗೆ ಕೋಪ ಜಾಸ್ತಿ ಆಗಿದೆ, ಯಾರ ಮೇಲೆ ಸಿಟ್ಟಿದೆ ಅಂತ ಏನೇನೋ ಮಾತಾಡಿ ನಿಮಗೆ ಅದನ್ನು ತೊಂದರೆ ತಂದ್ಕೊಳ್ಳೋಂಥದ್ದು ಬೇಡ. ಇನ್ನು ಕುಜನ ಸಂಚಾರ ಅಂತ ನೋಡೋಕೆ ಹೋದರೆ 12ನೇ ಮನೇಲಿ ಕುಜ ಇರೋದ್ರಿಂದ ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಸಮಸ್ಯೆಗಳು ಬರ್ಬೋದು. ಜೊತೆಗೆ ಕುಜ ನಿಮಗೆ 7ನೇ ಮನೆ ಅಧಿಪತಿನೂ ಆಗಿ 12ಕ್ಕೆ ಬಂದಿರೋದ್ರಿಂದ ನಿಮ್ಮ ಸ್ಪೌಸ್, ಈಗ ಗಂಡ ಆಗಿದ್ರೆ ಹೆಂಡತಿ ಆಗಿದ್ರೆ ಗಂಡನ ಆರೋಗ್ಯದಲ್ಲಿ ಕೆಲವು ಏರುಪೇರುಗಳನ್ನ ನೋಡಬೇಕಾಗಿ ಬರುತ್ತೆ. ಆದರೂ ಕೂಡ ಗುರುದೃಷ್ಟಿ 7ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಅದ್ಯಾವುದು ಮೇಜರ್ ಆಗಲ್ಲ, ನೆಗೆಟಿವಿಟಿ ಜಾಸ್ತಿ ಆಗಲ್ಲ, ಜಾಸ್ತಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ನಿಮಗೆ 11ನೇ ಮನೆಯಲ್ಲಿ ಆಲ್ರೆಡಿ ಶನಿ ಕೂತ್ಕೊಂಡಿದ್ದಾನೆ, ಒಳ್ಳೆ ಫಲಗಳನ್ನ ಕೊಡ್ತಿದ್ದಾನೆ. ಜೊತೆಗೆ ಗುರುವಿನ ದೃಷ್ಟಿನೂ ಬಿದ್ದಿರೋದ್ರಿಂದ ಫಲಗಳಲ್ಲಿ ಇನ್ನಷ್ಟು ಹೆಚ್ಚಿಗೆ ನೀವು ನೋಡಬಹುದು. ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ 4ನೇ ಮನೆ ಕೇತುವಿನ ಸಂಚಾರ ಇದೆ. ಆಲ್ರೆಡಿ ನಾನು ಹೇಳಿದೆ, ಈಗ ಭೂಮಿಯಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು ಅಂತ. ಏನಾದರೂ ನೀವು ಮನೆ ತೊಗೊಳ್ಳೋದು ಅಥವಾ ಭೂಮಿ ವ್ಯಾಪಾರ ಮಾಡುವಂಥದ್ದು, ಕೊಡೋದು ತೊಗೊಳ್ಳೋದು ವ್ಯಾಪಾರಗಳಿದ್ದೇ ಇರುತ್ತೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರೋರು ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನಂದರೆ ಇವಾಗ ಪೇಪರ್ಸ್ಗಳೆಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಯಾರೋ ಅಡ್ವಾನ್ಸ್ ಮಾಡಿ ಹೋಗಿರ್ತಾರೆ, ಎಷ್ಟೊಂದು ದಿವಸ ಆದರೂ ಬಂದವರು ಪೇಮೆಂಟ್ ಮಾಡೋಕ್ಕೆ ರೆಡಿ ಇರೋದಿಲ್ಲ, ನಿಮಗೆ ಅವರಿಂದ ಫಾಲೋ ಅಪ್ ಮಾಡಿ ಸಾಕಾಗ್ತಾ ಇರುತ್ತೆ. ಈ ರೀತಿ ಸ್ವಲ್ಪ ಕಷ್ಟಗಳು ಆಗ್ತಾ ಇರುತ್ತೆ. ಒಂಚೂರು ಜಾಸ್ತಿ ಪ್ರೆಷರ್ ಹಾಕಬೇಕು. ಒಂದು ವ್ಯಕ್ತಿ ಒಂದು ಜಾಗ ತೊಗೋಬೇಕು ಅಂತಂದರೆ ಅವನು ಅಡ್ವಾನ್ಸ್ ಮಾಡಿ ಹೋಗಿದ್ರು ಕೂಡ ಅವ್ರ ಜಾಗ ತೊಗೊಳ್ಳೋಷ್ಟೊಳಗಡೆ ನಿಮಗೆ ಸಾಕಾದಂಗೆ ಆಗ್ಬಿಟ್ಟಿರುತ್ತೆ. ಇದೊಂದು ಸ್ವಲ್ಪ ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ರಾಹು ಸಂಚಾರ ಅಂತ ನೋಡೋಕೆ ಬಂದಾಗ ರಾಹು 10ನೇ ಮನೆಯಲ್ಲಿ ಇದ್ಕೊಂಡು ವ್ಯಾಪಾರ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಒಳಿತನ್ನ ಮಾಡ್ತಿರ್ತಾನೆ. ಅದರಲ್ಲೂ ನಿಮ್ಗೇನಾದರೂ ಫಾರಿನ್ ಕಂಪ್ನೀಸ್ಗೇನಾದರೂ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಒಳ್ಳೆ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಇನ್ನು ಚಂದ್ರನ ಸಂಚಾರ ಅಂತ ನೋಡೋಕೆ ಬಂದಾಗ 8ನೇ ಮನೇಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ಆಲೋಚನೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಯೋಚನೆ ಜಾಸ್ತಿ ಮಾಡೋಕ್ಕೆ ಶುರು ಮಾಡ್ತೀರಾ. ಏನಾದರೂ ಒಂದು ಯೋಚನೆ, ನಿಮ್ಗೆ ಹಣ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೂ ಕೂಡ ಅಯ್ಯೋ ಹಣ ಜಾಸ್ತಿ ಬರ್ತಿದೆ, ಏನು ಮಾಡಬೇಕು, ಮುಂದಕ್ಕೇನು, ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋ ಆಲೋಚನೆ ಜಾಸ್ತಿ ಆಗಿಬಿಡುತ್ತೆ. ಹಿಂಗೆ ಅಥವಾ ಖರ್ಚು ಜಾಸ್ತಿ ಆಗ್ತಿದೆ, ಅಯ್ಯೋ ಏನಪ್ಪ ಮಾಡಲಿ, ಖರ್ಚು ಜಾಸ್ತಿ ಆಗ್ತಿದೆ, ಹಿಂಗೆ ಅನ್ನೋದು ಯೋಚನೆ ಆಗಿಬಿಡುತ್ತೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡುವಂಥದ್ದನ್ನು ಬಿಟ್ಟರೆ ಬೇರೆ ಯಾವುದು ನೆಗೆಟಿವಿಟಿ ಅನ್ನೋದೇ ವೃಷಭ ರಾಶಿಯವರಿಗೆ ಇಲ್ಲ. ಆದರೂ ಕೂಡ ಪರಿಹಾರ ಏನು ಮಾಡ್ಕೋಬೇಕು, 1-2 ನೆಗೆಟಿವಿಟಿ ಇದೆ ಅಲ್ವಾ, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ, ಪ್ರತಿ ತಿಂಗಳು ಕೂಡ ಏನು ಚಂದ್ರನ ಪೌರ್ಣಮಿ ದಿವಸ ಚಂದ್ರನ ನೋಡಿಕೊಂಡು ನಿಮಗೆ ಏನೆಲ್ಲ ಬೇಕು ಕೋರಿಕೆಗಳು ಅದನ್ನು ಚಂದ್ರನ ನೋಡಿಕೊಂಡೇ ಕೇಳ್ಕೊಳ್ಳಿ. 2ನೇದು ಬೆಳದಿಂಗಳಲ್ಲಿ ಕೂತ್ಕೊಂಡು ಊಟನ ಮಾಡಿ. ಏನಾದರೂ ಸರಿ, ನೀವು ಹಾಲು ಅನ್ನ ಮೊಸರನ್ನ ಆಗಿರ್ಬೋದು ಕೂತ್ಕೊಂಡು ಬೆಳದಿಂಗಳಲ್ಲಿ ಊಟನ ಮಾಡಿ ಹಾಲಿಂದ ಅರ್ಘ್ಯನ ಕೊಡಿ ನೀನು ಚಂದ್ರನಿಗೆ. ಮತ್ತು ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಇದ್ರ ಜೊತೆಗೆ ನೀವು ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಶುಕ್ರ ಗ್ರಹದ ಆರಾಧನೆ ಚೆನ್ನಾಗಿ ಮಾಡ್ಕೊಳ್ಳಿ. ಅಂದರೆ ಪ್ರತಿ ಶುಕ್ರವಾರ ಅಷ್ಟೋತ್ತರಗಳನ್ನ ಕೇಳುವಂಥದ್ದು, ಲಕ್ಷ್ಮೀ ಅಷ್ಟೋತ್ತರನೋ ಅಥವಾ ಲಲಿತ ಸಹಸ್ರನಾಮನೋ ಕೇಳೋದ್ರಿಂದನೂ ಕೂಡ ಖಂಡಿತವಾಗ್ಲೂ ನಿಮಗೆ ಏನು ನೆಗೆಟಿವಿಟಿ ಇಲ್ಲ, ಸಣ್ಣ ಪುಟ್ಟ ನೆಗೆಟಿವಿಟಿ ಬಂದು ಇನ್ನು ನೀವು ಅದರಿಂದ ಪಾರಾಗ್ತೀರಾ.
ಇವಾಗ ನಾನು ಹೇಳ್ಕೊಡೋವಂಥ ಮಂತ್ರನ 108 ಬಾರಿ ಪೂರ್ವಾಭಿಮುಖವಾಗಿ ಕುತ್ಕೊಂಡು ಹೇಳ್ಕೊಳ್ಳೋದ್ರಿಂದ, ಅದರಲ್ಲೂ ಹಳದಿ ಬಣ್ಣದ ಬಟ್ಟೆ ಹಾಕೊಂಡು ಹೇಳ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಫಲಗಳು ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಗುರುವಾರದ ದಿವಸ. ಇದು ಸಾಧ್ಯ ಆಗಿಲ್ಲ ಅಂತಂದ್ರೆ ಪ್ರತಿ ದಿವಸನೂ ಕೂಡ ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿ, ಇಲ್ಲಾಂದರೆ ಗುರುವಾರ ಒಂದು ದಿವಸನಾದರೂ ಈ ಮಂತ್ರನ ಹೇಳ್ಕೊಳ್ಳಿ. ಈ ಮಂತ್ರ ಹೇಗಿರುತ್ತೆ ಅಂತಂದರೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅನ್ನುವಂಥ ಬೀಜ ಮಂತ್ರನ 108 ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು. ಆಗಲಿಲ್ವಾ ಕೊನೆ ಪಕ್ಷ 21 ಬಾರಿನಾದರೂ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗುರುವಿಂದ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂತಂದರೆ ಅದರಲ್ಲಿ ರಿಡ್ಯೂಸ್ ಆಗುತ್ತೆ, ಪಾಸಿಟಿವಿಟಿ ಆಗ್ತಿದೆ ಅಂದರೆ ಅದಿನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ನಾನು ಈ ದ್ವಾದಶ ರಾಶಿಗಳಿಗೆ ಗುರುವಿನ ಒಂದು ಪರಿಣಾಮದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಕೆಲವರಿಗೆ ಒಳ್ಳೆಯದು ಇದೆ, ಕೆಲವರು ಕೆಟ್ಟದ್ದು ಇದೆ. ಆದರೆ ನಿಮ್ಮ ದಶಾಭುಕ್ತಿಗಳು ಹೇಗೆ ನಡೀತಿದೆ ಮತ್ತು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆದ್ದರಿಂದ ಒಂದು ಸತಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ.